ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ನೀವು ತಮಿಳಲ್ಲಿ ನೋಡಿದ್ದೀರಾ, ಗೊತ್ತಾಗಿರುತ್ತೆ ನಿಮಗೆ ಏನು ಅಂತ. ರೀಸೆಂಟಾಗಿ ನಾವು ಕೇಕ್ ಚಾಲೆಂಜ್ ಮಾಡಿದ್ವಿ, ನಾವಿಬ್ಬರೇ ಅಂತ ಅಂದ್ಕೊಂಡು ಚಾಲೆಂಜ್ ಮಾಡಿದ್ದಷ್ಟೇ. ಬಟ್ ಇವತ್ತು ಇಮಾನಿ ನಮಗೊಂದು ಚಾಲೆಂಜ್ ಕೊಟ್ಟಿದ್ದಾಳೆ, ಬಿರಿಯಾನಿ. ಆ್ಯಕ್ಚುಲಿ ನಾನು ಆಲ್ರೆಡಿ ನೀವು ವೀಡಿಯೋಸ್ ನೋಡಿರ್ತೀರ, ಬಿರಿಯಾನಿ ವೀಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿರ್ತೀನಿ. ಬಟ್ ಬಿಂದು ಮಾಡೋದು ನೀವು ನೋಡಿಲ್ಲ ಅಲ್ವಾ? ಸೊ ಇವತ್ತು ಬಿಂದು ಚಿಕನ್ ಬಿರಿಯಾನಿ ಮಾಡ್ತಿದ್ದಾಳೆ, ನಾನು ಚಿಕನ್ ಬಿರಿಯಾನಿ ಮಾಡ್ತಿದ್ದಿ. ಬಟ್ ಯಾವುದು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೆ ಚಾಲೆಂಜ್ ಕೊಡ್ತಿದ್ದಾಳೆ. ಇವಾಗ ಒಂದು ಏನದು ಪೇಪರಲ್ಲಿ ಅವಳು ನೇಮ್ ಬರ್ದಾಕಿರ್ತಾಳೆ, ಗ್ರೀನ್ ಬಿರಿಯಾನಿ ಮತ್ತು ರೆಡ್ ಬಿರಿಯಾನಿ. ಅದ್ರಲ್ಲಿ ನನಗೆ ಯಾವ್ದು ಸಿಗುತ್ತೆ, ಬಿಂದುಗೆ ಯಾವ್ದು ಸಿಗುತ್ತೆ ಅದನ್ನು, ನನಗೆ ಗ್ರೀನ್ ಸಿಕ್ಕಿದ್ರೆ ನಾನು ಗ್ರೀನ್ ಬಿರಿಯಾನಿ, ಅವ್ಳು ರೆಡ್ ಸಿಕ್ಕಿದ್ರೆ ಅವ್ಳು ರೆಡ್ ಬಿರಿಯಾನಿ. ಆ ಥರ ಯಾವ ಬಿರಿಯಾನಿ ಮಾಡ್ತೀವಿ ಅಂತ ಇವಾಗ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇವತ್ತು ಸಂಡೇ ಬೇಗನೆ ಎದ್ದು ಬಂದಿದ್ದೀವಿ. ಮಾರ್ನಿಂಗ್ ನನ್ನ ಹಸ್ಬೆಂಡ್ ಹೋಗೋಷ್ಟೊತ್ತಿಗೆ ಬಿರಿಯಾನಿ ಮಾಡೋಣ ಅಂತ. ಸ್ವಲ್ಪ ಡಿಸ್ಟರ್ಬೆನ್ಸ್ ಹಿಂದ್ಗಡೆ, ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಷ್ಟೊಂದು ಮಾಡಬೇಕು. ಅದಕ್ಕೆ ನೋಡಿ ಎದ್ದು ಇವಾಗ ಬಂದಿದ್ದೀವಿ. ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ನಾನು. ಬನ್ನಿ ಇವಾಗ ಇಮಾನಿ ಹತ್ರ ಪೇಪರ್ ಹಾಕ್ಸೋಣ, ಯಾವ ಬಿರಿಯಾನಿ ಸಿಗುತ್ತೆ ನನಗೆ ಆ ಬಿರಿಯಾನಿ. ಬೇಗ ಬೇಗ ಸ್ಟಾರ್ಟ್ ಮಾಡೋಣ. ನನ್ನ ಹಸ್ಬೆಂಡ್ ಮಲಗಿದ್ದಾರೆ, ಬರೋ ಅಷ್ಟೊತ್ತಿಗೆ ನಾವು ಕುಕ್ಕಿಂಗ್ ರೆಡಿ ಆಗಿರಬೇಕು. ಎಲ್ಲಿ ಚಿನ್ನ ನೋಡಿ, ಇಲ್ಲಿ ಇಟ್ಕೊಂಡಿದ್ದಾಳೆ. ಯಾವ ಬಿರಿಯಾನಿ ಸಿಗುತ್ತೆ ಅಂತಲೇ ಗೊತ್ತಿಲ್ಲ, ನೋಡೋಣ. Who will pick first? Me. You pick up, Sherry. ರೆಡ್ ಸಿಕ್ಕಿದೆ, ರೆಡ್ ಬಿರಿಯಾನಿ. ಐ ಲವ್ ರೆಡ್ ಬಿರಿಯಾನಿ. ಸೊ ನಾನು ರೆಡ್ ಬಿರಿಯಾನಿ ಮಾಡ್ತೀನಿ. ಈಗ ಬಿಂದುಸ್ ಶಿ ಹೋಲ್ಡಿಂಗ್ ಮೊಬೈಲ್. ಗ್ರೀನ್ ಬಿರಿಯಾನಿ, ರೆಡ್ ಬಿರಿಯಾನಿ ಅವ್ರು ಗ್ರೀನ್ ಬಿರಿಯಾನಿ. ಇವಾಗ ಬಿರಿಯಾನಿ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ನಾನು ಹೋಗ್ತೀನಿ, ರೆಡ್ ಬಿರಿಯಾನಿ ಮಾಡಿಟ್ಬಿಡ್ತೀನಿ. ಹಾಯ್ ಗಾಯ್ಸ್, ನಾನಿವಾಗ ಅದೇ ರೆಡ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮೇನ್ ರೆಡ್ ಬಿರಿಯಾನಿಗೆ ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಹಾಟ್ ವಾಟರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಚಿಕನ್, 1 kg ಚಿಕನಲ್ಲಿ ಇಬ್ಬರು ಹಾಫ್ ಚಿಕನ್ ತೊಗೊಂಡಿದ್ದೀವಿ, ಹಾಫ್ kg. ನೆಕ್ಸ್ಟ್ ಆನಿಯನ್, ಟೊಮೊಟೊ, ಪುದೀನ, ಕಸ್ತೂರಿ ಮೇಥಿ, ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈ ಥರನೇ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೆಕ್ಸ್ಟು ಚಕ್ಕೆ ಲವಂಗ, ಇದಿಷ್ಟು ಐಟಮ್ಸು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರೈಸು. ಬನ್ನಿ ಇವಾಗ ಮಾಡೋಣ. ಫಸ್ಟ್ ನಾನು ಇದನ್ನು ಗ್ರೈಂಡ್ ಮಾಡ್ಕೊಬಿಡ್ತೀನಿ. ಇದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ. ಆಯಿಲ್ ಹಾಕೋತಾ ಇದ್ದೀನಿ. ಗ್ರೌಂಡ್ ನಟ್ ಆಯಿಲ್, ಅದಕ್ಕೆ ಸ್ವಲ್ಪ ಗಟ್ಟಿ. ಸ್ಪೈಸಸ್ ಹಾಕೊಳ್ಳೋಣ. ಚಕ್ಕೆ ಲವಂಗ, ಕಸ್ತೂರಿ ಮೇಥಿ, ಪಲಾವ್ ಎಲೆ, ಆನಿಯನ್ ಹಾಕೋತಾ ಇದ್ದೀನಿ. ಅದು ಆನಿಯನ್ ಎಲ್ಲ ಕ್ಲೀನಾಗಿ ಫ್ರೈ ಆಗಲಿ. ಚಿಕನ್ ಹಾಕ್ತಾ ಇದ್ದೀನಿ ಇವಾಗ. ಚಿಕನ್ ನನಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಇಬ್ಬರಲ್ಲಿ ಯಾರು ಇಲ್ಲ ಆಗ್ತಾರೆ ಅಂತ ನೋಡಿಲ್ಲ. ಈಗ ಅಮ್ಮ ಸ್ಟಾರ್ಟ್ ಮಾಡಿದೆ, ಎಲ್ಲ ಅಮ್ಮ ಮುಗಿಸಿ ಸ್ಟಾರ್ಟ್ ಮಾಡಬೇಕು. ಟೈಮ್ ತುಂಬ ಅಷ್ಟರಲ್ಲಿ ಇಮಾನಿ ರೆಡಿಯಾಗಿ ಬರ್ತಾಳೆ. ಆಮೇಲೆ ಮುಗಿಲಿ, ಆಮೇಲೆ ಬಿದ್ದಿರೋ ಟೈಮ್ ಇತ್ತಲ್ಲ. ಹಾಕುತ್ತೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಇರಬೇಕು. ನಾನದು ಬಿರಿಯಾನಿ ಮಸಾಲೆ ಎಲ್ಲ ಇದು ಅಂದ್ಕೊಂಡೆ, ಇಲ್ಲಾಂದರೆ ಆಗಲೇ ಮಾಡಬೇಕು. ಬಿರಿಯಾನಿ ಪೌಡ್ರ್ ಇತ್ತು, ಮತ್ತು ಅದನ್ನೇ ಹಾಕಿ ಏನೆಲ್ಲ ಹಾಕಿಬೇಕು ನಾವು.
ನಾಚಿ ಹಾಕೋದೇ ಇಲ್ಲ, ತೇಜು ಹಾಕೋದು. ಅದ್ರದ್ದು ನೀರು ಹಾಕುತ್ತೆ. ಸ್ವಲ್ಪ ಇದು ಹಸಿ ಮಸಾಲೆ ಹೋಗೋ ತನಕ ಹಿಂಗೆ ಇರಲಿ, ಆಮೇಲೆ ನೀರು ಹಾಕ್ಕೊಂಡು ರೈಸ್ ಹಾಕೊಳ್ಳೋಣ. ನೋಡಿ ಇಷ್ಟ ಆಗಿದೆ, ಸಾಕು ಬೆಂದಿರೋದು. ಇವಾಗ ನಾನು 2 ಗ್ಲಾಸಸ್ ರೈಸ್ ತೊಗೊಂಡಿದ್ದೀನಿ. ಸೊ 3 ಗ್ಲಾಸಸ್ ವಾಟರ್ ಹಾಕ್ಕೋತೀನಿ. ಆಲ್ರೆಡಿ 1 ಗ್ಲಾಸಲ್ಲಿ ಹಾಕಿದ್ದೆ. ಇವಾಗ ರೈಸ್ ಹಾಕೊಳ್ಳೋಣ. ರೈಸ್ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡೋಣ. ಬಾಯ್ಲ್ ಆಗೋದು ಬೇಡ. ನೋಡಿ ಕುದೀತಾ ಇದೆ, ಮಲ್ತಾ ಇದೆ. ಇವಾಗ ಲಿಡ್ ಕ್ಲೋಸ್ ಮಾಡ್ತೀನಿ ನಾನು. ಇವಾಗ ನಾನು ಮಾಡ್ತೀನಿ. ಗ್ರೀನ್ ಬಿರಿಯಾನಿ ಮಾಡ್ತಿದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಆನಿಯನ್, ಕಸ್ತೂರಿ ಮೇಥಿ, ಪುದೀನ, ಟೊಮೊಟೊ ಮತ್ತು ಫ್ರೈ ತೊಗೊಂಡಿದ್ದೀನಿ. ಇದು ಚಿಲ್ಲೀಸು, ಹಸಿಮೆಣ್ಸಿನ್ಕಾಯಿ, 1/2 kg ಚಿಕನ್ ಮತ್ತು ಬಿರಿಯಾನಿ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಇದೆಲ್ಲ ಸ್ಪೈಸಸ್. ಯಾವುದನ್ನು ಗ್ರೈಂಡ್ ಮಾಡ್ಕೋಬೇಕೀಗ? ಆಮೇಲೆ ಮೊಸರು. ಇವಾಗ ಬಂತು ಮೊಸರು. ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಳೋಣ. ಅವಳು ಗ್ರೈಂಡ್ ಮಾಡ್ಕೊಂಡಿದ್ರಲ್ಲೇ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು. ಏಲಕ್ಕಿ ಮತ್ತು ಮೆಣಸು ಮತ್ತು ಲವಂಗ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡಿದ್ದೀನಿ. ಸ್ವಲ್ಪ ಹಾಕೊಂಡಿದ್ದೀನಿ, ಸ್ವಲ್ಪ ಫ್ರೈಗೆ ಹಾಕೊತೀನಿ ಅಷ್ಟೇ. ಇಷ್ಟು ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಆಯಿಲ್ ಹಾಕೋತಾ ಇದ್ದೀನಿ. ನಾನು ಮಾಮೂಲಿ ಸನ್ಪ್ಯೂರ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ಸನ್ಪ್ಯೂರ್, ನಾನು ಗ್ರೌಂಡ್ ನಟ್. ಅವ್ಳು ತುಂಬ ಹೆಲ್ತ್ ಕಾನ್ಷಿಯಸ್. ಎಸ್, ಡಯಟ್ ಕಾನ್ಷಿಯಸ್. ನೋಡಿ ಆಯಿಲ್ ಹೀಟ್ ಆಗಿದೆ. ಎಲ್ಲ ಸ್ಪೈಸಸ್ ಹಾಕ್ತಾ ಇದ್ದೀನಿ. ಕಸ್ತೂರಿ ಮೇಥಿ, ಸೋಂಪು ಸ್ವಲ್ಪ, ಅದು ಸ್ಮೆಲ್ಲೆಲ್ಲ ಬರಬೇಕು. ಆಮೇಲೆ ಸ್ವಲ್ಪ ಆನಿಯನ್ ನೋಡಿ ನಂದು ಹೆಂಗೆ ವಿಡಿಯೋ ಮಾಡ್ತಿದ್ದಾಳೆ. ನಾನು ಮಾಡಿದ್ದೆ, ಇವ್ರದ್ದು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಆನಿಯನ್ ಹಾಕೋಣ. ಒಂದು ಹಿಡ್ಕೋಬೇಕು. ಸ್ಲೋಲಿ ಬಂದು ಆನಿಯನ್ ಸ್ವಲ್ಪ ಫ್ರೈ ಆಗಲಿ, ಆಮೇಲೆ ಟೊಮೊಟೊ ಹಾಕೋಣ. ಅದು ಈರುಳ್ಳಿ ಇನ್ನೂ ಬೇಯಬೇಕು, ಚಿಕನಲ್ಲಿ ಬೇಯುತ್ತೆ. ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗಲಿ, ಆಮೇಲೆ ಚಿಕನ್ ಹಾಕೋಣ. ಅದು ಹಾಕಾಗಲಿ. ಚಿಕನ್ ಆಫ್ ಮಾಡ್ದ.
ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸಾಲ್ಟ್ ಹಾಕೋದು. ಮಸಾಲೆ ಬಿರಿಯಾನಿ ಪೌಡರು ಬಿರಿಯಾನಿ ಪೌಡರ್ ಕಾಣಿಸ್ತೈತೆ ಒಳಗೆ ಎಷ್ಟು ಹಾಕ್ತಿರೋದು. ಗ್ರೀನ್ ಮಸಾಲೆ ಸ್ವಲ್ಪ ಬೇಲಿ ಮಸಾಲೆ. ಮಸಾಲೆ ಅದಾದಮೇಲೆ ರೈಸ್ ಹಾಕೋಣ ಸ್ವಲ್ಪ. ರೈಸ್ ರೈಸ್ ಆಲ್ರೆಡಿ ನೀರು ಬಿಟ್ಟೈತೆ ಒಂದು ಸ್ವಲ್ಪ ಅದು. ಇವಾಗ ಒಂದು 3 ಗ್ಲಾಸ್ ನೀರು ಹಾಕೋತಾಳೆ, ಹಾಕೊಂಡು ಲಿಡ್ ಕ್ಲೋಸ್ ಮಾಡೋದು. ನೋಡಿ ಇದಕ್ಕೆ ವಾಶ್ ಮಾಡ್ಕೊಂಡು ಸ್ವಲ್ಪ ಮೆತ್ತ ಮಾತಾಡು. ಮಾತಾಡಬೇಡ. ಇನ್ನೊಂದು ಗ್ಲಾಸ್ ವಾಟರ್ ಹಾಕ್ಬಿಟ್ಟು ಕ್ಲೋಸ್ ಈ ಮಾಡ್ತಾರೆ. ಗ್ಲಾಸಲ್ಲಿ ಹಾಕ್ತಾ ಇದ್ದೀನಿ. ಸಾಕು. ಇದು ಬಾಯ್ಲ್ ಆದಮೇಲೆ ಕ್ಲೋಸ್ ಮಾಡ್ತೀನಿ. ಒಂದು ಕುದಿ ಬಂದರೆ ಸಾಕು, ಕ್ಲೋಸ್ ಮಾಡೋಣ. ಸ್ಮೆಲ್ ಎಲ್ಲ ತಗೋಬಿಟ್ಲು ಬೆಂದು. ನಂದು ಇನ್ನೂ ರೆಡಿ ಆಗಿಲ್ಲ. ಅವಳದು ಬಿರಿಯಾನಿ ರೆಡಿ ಆಗಿಲ್ಲ. ಕೊತ್ತಂಬರಿ ಸೊಪ್ಪು ಎತ್ಕೊ ಇದ್ದಾರೆ. ಸೊ ಬೇಗ ಬೇಗ ರೆಡ್ ಬಿರಿಯಾನಿ ಮಾತ್ರ ರೆಡಿಯಾಗಿದೆ. ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ. ಮಿಕ್ಸ್ ಮಾಡಿದ್ಮೇಲೆ ತೋರಿಸ್ತೀನಿ. ನೋಡಿ ಗ್ರೀನ್ ಬಿರಿಯಾನಿ ರೆಡಿ ಆಗಿದೆ. ಫ್ರೆಂಡ್ಸ್, 2 ಬಿರಿಯಾನಿ ರೆಡಿ ಆಗಿದೆ, ರೆಡ್ ಆ್ಯಂಡ್ ಗ್ರೀನ್. ನನ್ನ ಹಸ್ಬೆಂಡ್ ತಿನ್ಕೊಂಡು ಹೋದ್ರು ಆಲ್ರೆಡಿ. ಅವರು ಯಾವ್ದು ಹೇಳಿದ್ರು ಅಂತ, ಯಾವ್ದು ಚೆನ್ನಾಗಿತ್ತು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ಮಕ್ಕಳಿಗೆ ಬಡಿಸೋಣ. ಫಸ್ಟು ಸದ್ಲಿಕ್ಕೆ ಸುಮ್ಮನೆ ವಿಮಾನಿಗೂ ಸದ್ಲಿಕ್ಕೇನೋ ಬಿಂದು ಬಡಿಸ್ತಾರೆ. ಇವಾಗ ಬಡಿಸಿ ತೋರ್ಸು ಬಾಯಿಲ್ಲ ಹೆಂಗಾಗಿದೆ. ಪೀಸ್ ಹಾಕ್ತೀನಿರು, ವೆಯ್ಟ್ ಮಾಡ್ರು. ಚಿಕನ್ ಹಾಕೋದಕ್ಕೆ ಚಿಕನ್ ಮೊಸರು ಬಜ್ಜಿ ಹಾಕ್ಲೇನು?
ಆಮೇಲೆ ಮೊಸರು ಬಜ್ಜಿ ಅದು ಕೊಡಿಲಿ ಸೌಟು ಒಂದೇ ಒಂದು ನಿಮಿಷದಲ್ಲಿ ಇಲ್ಲಿ ಬರೋ ಅವರಿಬ್ರು ತಟ್ಟೆ ಟೇಸ್ಟ್ ಮಾಡಿ ಫಸ್ಟ್ ಗ್ರೀನ್ ಟೇಸ್ಟ್ ಮಾಡಿ ಸರಿ ಫಸ್ಟ್ ನಾನು ಮೊಸರು ಬಜ್ಜಿ ಹಂಗೆ ಟೇಸ್ಟ್ ಮಾಡ್ಬಿಟ್ಟು ಹೇಳು ಮೊಸರು ಬಜ್ಜಿ ಆಮೇಲೆ ಯಾಕಂದ್ರೆ ಟೇಸ್ಟ್ ಗೊತ್ತಾಗಲ್ಲ ಫಸ್ಟ್ ಒಂಚೂರು ಟೇಸ್ಟ್ ಮಾಡಿರು ಬಿಸಿ ಯಾಕೆ ಚೆನ್ನಾಗಿ ಐ ಇಲ್ಲಿಗೆ ಕೈ ಹಾಕಿದೆ ಅಲ್ಲಿ ಅವನಿಗೆ ರೆಡ್ ಅಂದ್ರೆ ಖಾರ ಇರುತ್ತೆ ಸ್ಪೈಸಿ ಇರುತ್ತೆ ಅಂತ ಅವನಿಗೆ ಭಯ ಓಹೋ ಯಾಕೆ ಚೆನ್ನಾಗಿ ಸುಳ್ಳು ಬಿಡ್ತೀನಿ ಹೇಳ್ಬೇಡ ಹಾಕ್ತೀನಿ ಇರು ಏನು ಹೇಳು ಹಾಕಿದ್ದೀನಲ್ಲ ಈಗ ಹಿಮಾನಿ ಅಲ್ಲಿ ಇದ್ರ ಮೇಲೆ ಇದು ಮತ್ತೆ ಹೇಳ್ತೀನಿ ಬಿಂದು ಚೆನ್ನಾಗಿದೆ ಅವಳು ಯಾವಾಗಲೂ ಬಿಂದು ಪರವಾಗಿಲ್ಲ ನೋಡ್ಬೇಕಾ ನೀನೆ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಮ್ಮನ್ ಚೆನ್ನಾಗಿದೆ ಸದ್ವಿಕ ಯಾವಾಗಲೂ ನನ್ನ ಪರವಾಗಿ ನೋಡಿ ಚಾಲೆಂಜ್ ಮಾಡಿ ಏನು ಯೂಸು ಬಿಂದು ಚೆನ್ನಾಗಿದೆ ಪ್ರದಿ ಹೇಳ್ತಾನೆ ಈಗ ಹ್ಞೂ ಪ್ರದಿ ಎತ್ಕೊಂಡು ನೀನು ಹೇಳು ಈಗ ಸರ್ ಪ್ರದಿ ಟೇಸ್ಟ್ ಮಾಡ್ತಾ ಇದ್ದಾನೆ ಅವ್ನು ಹೆಂಗ್ ಬಿಟ್ರೆ ಎರಡು ಮಿಕ್ಸ್ ಮಾಡ್ಕೊಂಡು ತಿಂತಾನೆ ವೈಟ್ ರೈಸ್ ಕೊಟ್ರೆ ಆಯ್ತು ಅವನಿಗೆ ಯಾವುದು ಎರಡೂ ಚೆನ್ನಾಗೈತಿ ಒಂದ್ ಹೇಳ್ಬೇಕು ಒಂದ ಗ್ರೀನು ಏ ಫೈನಲಿ ನನ್ನ ಮಗ ಇಬ್ರು ರೆಡ್ ಚೆನ್ನಾಗಿದೆ ಅಂತ ಹೇಳಿ ಅವ್ರು ಸರಿಯಾಗಿ ತಿನ್ಲಿಲ್ಲ ಅವ್ರು ರೆಡ್ ಮಾತ್ರ ತಿಂದಿದ್ದು ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಒಂದೇ ಒಂದು ಟೇಸ್ಟ್ ಮಾಡಿಸ್ದೆ ಆದ್ರೂ ಅವ್ರಿಗೆ ಗ್ರೀನ್ ಅಷ್ಟು ಇಷ್ಟ ಆಗಲ್ಲ ಜಾಸ್ತಿ ಅವ್ರು ರೆಡ್ ತಿನ್ನೋದು ಸದ್ವಿಕ ನಿಜ ಹೇಳು ಗ್ರೀನ್ ಚೆನ್ನಾಗಿರೋದ ರೆಡ್ ಚೆನ್ನಾಗಿದೆ ಬ್ರೆಡ್ ತೊಳ್ಬಿಟ್ಟಿದ್ದಾನೆ ಗ್ರೀನ್ನ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಈಗ ನಮ್ದು ಬ್ಯಾಟಿಂಗ್ ಸ್ಟಾರ್ಟ್ ಓಕೆ ಬಾಯ್ ನೀವು ಹೋಗಿ ಬಿರಿಯಾನಿ ಮಾಡ್ಕೊಂಡು ತಿನ್ನಿ